ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರೈಲ್ವೆ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ. ಅದು ಕೂಡ ಸೆಕೆಂಡ್ PUC ಪಾಸ್ ಆಗಿರೋ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ. ಜಸ್ಟ್ ನೀವು ಸೆಕೆಂಡ್ PUC ಪಾಸ್ ಆಗಿದ್ರೆ ಸಾಕು, ನೀವು ಈ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಕೂಡ ನೀವು ಅಪ್ಲಿಕೇಶನ್ನ ಈಸಿಯಾಗಿ ಹಾಕೋಬೋದು. ಸೊ ಏನಾದರೂ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕಂತ ಇದ್ರೂ ಕೂಡ ಈ ರೈಲ್ವೆ ಇಲಾಖೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನೀವು ಕನ್ನಡದಲ್ಲೂ ಕೂಡ ಎಕ್ಸಾಮ್ನ ಬರೀಬಹುದು. ಮತ್ತು ಇನ್ನೊಂದು ಏನಂತ ಅಂದರೆ, OBC ದವ್ರಿಗೆ 500, SC ST ದವ್ರಿಗೆ, ಫಿಮೇಲ್ ಅವ್ರಿಗೆ 250 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ಸೊ ನೀವು ಜಸ್ಟ್ ಎಕ್ಸಾಮ್ಗೆ ಅಟೆಂಡ್ ಆದರೆ ಸಾಕು, ನೀವೇನು ಫೀಸ್ ಕಟ್ಟಿರ್ತೀರಲ್ವ ಅದು ನಿಮ್ಮ ಅಕೌಂಟ್ಗೆ ಮತ್ತೆ ರೀಫಂಡ್ ಆಗುತ್ತೆ. ಸೊ ರೈಲ್ವೆ ಇಲಾಖೆಯಲ್ಲಿ ಇದೊಂದು ನಿಮಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅಂದರೆ ನೀವು ಜಸ್ಟ್ ಎಕ್ಸಾಮ್ಗೆ ಅಟೆಂಡ್ ಆದರೆ ಸಾಕು, ನೀವೇನು ಫೀಸ್ ತುಂಬಿರ್ತೀರಲ್ವ ಅದು ರಿಟರ್ನ್ ಆಗುತ್ತೆ. ಸೊ ಇದು ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಸೊ ಇನ್ನೊಂದು ಏನಂತಂದರೆ, ಮುಖ್ಯ ಮಾಹಿತಿ, ನೀವೇನಾದರೂ SC ST ಬಿಟ್ಟು ನೀವೇನಾದರೂ ಅಕಸ್ಮಾತ್ OBC ದವರಾಗಿದ್ದರೆ ಅಪ್ಲಿಕೇಶನ್ ಹಾಕಲಿಕ್ಕೆ OBC ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತೆ. ಎಷ್ಟೋ ಜನ ಏನು ಮಾಡ್ತೀರಾ, ನೀವು ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ನಮ್ಮದು ಸ್ಟೇಟ್ ಗೌರ್ಮೆಂಟ್ ಆಗಿರೋ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಅಪ್ಡೇಟ್ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ. ಅದನ್ನು ಮಾಡಬೇಡಿ. ಆ ಥರ ಮಾಡಿದ್ರೆ ನೀವೇನಾದರೂ ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ 100% ರಿಜೆಕ್ಟ್ ಆಗಿ ಮನೆಗೆ ಬಂದು ಕುತ್ಕೊಳ್ಳೋ ಪರಿಸ್ಥಿತಿ ಬರೋದು ಬೇಡ. ಅದಕ್ಕೆ ನೀವು OBC ಸರ್ಟಿಫಿಕೇಟ್ನ ಈ ಕೂಡಲೇ ಮಾಡ್ಕೊಳ್ಳಿ. ಸೊ OBC ಸರ್ಟಿಫಿಕೇಟ್ ನೀವೇ ಸ್ವತಃ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ರೀತಿ OBC ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿ ಸ್ವತಃ ನೀವೇ ಯಾವ ರೀತಿ ಸರ್ಟಿಫಿಕೇಟ್ನ ಪಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, OBC ಸರ್ಟಿಫಿಕೇಟ್ ಯಾವ ರೀತಿ ಮಾಡಬೇಕಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಓಪನ್ ಆಗುತ್ತೆ. ಸೊ ಆ ವಿಡಿಯೋನಲ್ಲಿ ನಾನು ತುಂಬ ವಿಸ್ತಾರವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ OBC ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ನ ನೀವು ಪಡ್ಕೊಳ್ಬೋದು. ಇಲ್ಲಾಂದರೆ ವಿಡಿಯೋ ಎಂಡಲ್ಲೂ ಕೂಡ ನಾನು ಕೊಟ್ಟಿರ್ತೀನಿ OBC ಸರ್ಟಿಫಿಕೇಟ್ನ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ. ಸೊ OBC ಸರ್ಟಿಫಿಕೇಟ್ ಕಡ್ಡಾಯವಾಗಿರೋದ್ರಿಂದ ಫಸ್ಟ್ OBC ಸರ್ಟಿಫಿಕೇಟ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಟೈಮ್ ಇದೆ ಇದಕ್ಕೆ ಅಂತ. ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ. ಸೊ ನೀವು ಅದೇ ರೀತಿ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋನ ಯಾವ ರೀತಿ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನೀವು ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಹಾಕ್ರಿ, ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ರೈಲ್ವೆ RRB ಅಂತ ಓಪನ್ ಮಾಡಿ ಸರ್ಚ್ ಮಾಡಿದ ತಕ್ಷಣ, ಸೊ ನಿಮಗೆ ಇದು ಸರ್ಚ್ ಮಾಡಿದ ತಕ್ಷಣ ಸಿಕ್ಕಿಲ್ಲ ಅಂದರೆ ಇದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಮಾಡಿ ನಾವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾವುದೇ ಅಪ್ಲಿಕೇಶನ್ ಹಾಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಆಗಬೇಕು. ಅಂದರೆ ನಾವು ID ಪಾಸ್ವರ್ಡ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೇಮ್ ಇದರಲ್ಲೂ ಕೂಡ RRBದಲ್ಲೂ ಕೂಡ ನಾವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆಲ್ರೆಡಿ ಅಕೌಂಟ್ ಇದ್ದವರು ಡೈರೆಕ್ಟ್ ಲಾಗಿನ್ ಆಗ್ಬೋದು, ಇಲ್ಲಾಂದರೆ ಫಸ್ಟಿಂದ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆದರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಜಸ್ಟ್ ಓಕೆ ಅಂತ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇದು ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂದರೆ ನಮ್ಮ ಇಂಡಿಯಾ ಬರುತ್ತೆ ಅಲ್ವಾ. ಸೊ ನಾವಿಲ್ಲಿ ಇಂಡಿಯಾ ಅಂತ ಜಸ್ಟ್ ಸೆಲೆಕ್ಟ್ ಮಾಡೋಣ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಪರ್ಸ್ನಲ್ ಇನ್ಫಾರ್ಮೇಷನ್ ತುಂಬೋದಿರುತ್ತೆ. ಇಲ್ಲಿ ಫುಲ್ ನೇಮ್ ಕೇಳುತ್ತೆ. ಫುಲ್ ನೇಮ್ ಬಂದುಬಿಟ್ಟು ನಾವು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ಹಾಕೋಣ. ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಇಲ್ಲಿ ಜಸ್ಟ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ಹಾಕಿ, ಮತ್ತು ರೀಟೈಪ್ ಫುಲ್ ನೇಮ್ ಇದ್ದಲ್ಲೂ ಕೂಡ ಅದರಲ್ಲಿರೋ ರೀತಿಯೇ ಇದರಲ್ಲೂ ಹಾಕಿ. ಓಕೆನಾ? ಅದರಲ್ಲಿ ಇರೋ ರೀತಿ ಅಂದರೆ, ಇವಾಗ ನೀವು ಇಲ್ಲಿ ಫುಲ್ ನೇಮ್ SSLCದಲ್ಲಿ ಏನು ಟೈಪ್ ಮಾಡಿದ್ದೀರಲ್ವ ಅದನ್ನೇ ಮತ್ತೆ ಇನ್ನೊಂದು ಸಲ ಇಲ್ಲಿ ರೀಟೈಪ್ ಫುಲ್ ನೇಮ್ ಇದ್ದಲ್ಲಿ ಇನ್ನೊಂದು ಸಲ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಅಂದರೆ ಇಲ್ಲಿ ನೇಮ್ ಎಲ್ಲ ಮಿಸ್ ಮ್ಯಾಚ್ ಆಗಬಾರ್ದು, ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗಬಾರ್ದಂತ ಈ ರೀತಿ ಮಾಡಿರ್ತಾರೆ. ಸೊ ಇಲ್ಲೊಂದು ಸಲ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಇವು ಯಾವುದೋ ಚೇಂಜ್ಡ್ ನೇಮ್ ಅಂತ ಕೇಳುತ್ತೆ, ಇದು ನೋ ಅಂತ ಕ್ಲಿಕ್ ಮಾಡಿ. ಓಕೆನಾ? ಇದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಇದು ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಅಲ್ಲ, ನಾವು SSLC ಮಾರ್ಕ್ಸ್ ಕಾರ್ಡ್ ಇರೋ ರೀತಿ ನಾವು ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಕೆಲವೊಬ್ರದ್ದು ಆಧಾರ್ ಕಾರ್ಡಲ್ಲಿ SSLCದಲ್ಲಿ ಮಿಸ್ ಮ್ಯಾಚ್ ಇರುತ್ತೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ರೀಟೈಪ್ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಿರಲ್ಲ, ಡೈರೆಕ್ಟ್ ಟೈಪ್ ಮಾಡಬೇಕು. ಸೊ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ನ ಏನಿದೆ ಆ ರೀತಿ ಟೈಪ್ ಮಾಡಿ, ಮಿಡ್ಲ್ ಗೆರೆ ಎಲ್ಲ ಬರುತ್ತೆ ಅದನ್ನೇನು ಹಾಕಬೇಡಿ, ಜಸ್ಟ್ ನಂಬರ್ ಟೈಪ್ ಮಾಡ್ತಾ ಹೋಗಿ. ಸೊ ಆಟೋಮೆಟಿಕ್ಲಿ ತಾನೇ ಮಿಡ್ಲ್ ಗೆರೆ ತೊಗೊಳುತ್ತೆ. ಓಕೆನಾ? ನೀವು ಇಲ್ಲೇನು ಮಿಡ್ಲ್ ಮತ್ತು ಚಿಹ್ನೆಗಳು ಗೆರೆಗಳು ಇರುತ್ತಲ್ಲ ಆ ಥರ ಹಾಕಬೇಡಿ. ಜಸ್ಟ್ ನಿಮ್ದು ಏನು ಡೇಟ್ ಆಫ್ ಬರ್ತ್ ಇದೆ ಅಷ್ಟನ್ನೇ ಟೈಪ್ ಮಾಡಿ, ಆಟೋಮೆಟಿಕ್ಲಿ ತಾನೇ ಮಿಡ್ಲ್ ಗೆರೆಗಳನ್ನ ತೊಗೊಳುತ್ತೆ. ಓಕೆನಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೆಲೆಕ್ಟ್ ಜೆಂಡರ್ ಕೇಳುತ್ತೆ. ಸೊ ಸೆಲೆಕ್ಟ್ ಜೆಂಡರ್ ಗೊತ್ತಲ್ವ ನಿಮ್ದು ಯಾವ ಜೆಂಡರ್, ಮೇಲೋ ಫೀಮೇಲೋ ಹೆಣ್ಣೋ ಗಂಡು ಅದನ್ನು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಮೇಲ್ ಅಂತ ತೊಗೊಂಡು ರೀಸೆಲೆಕ್ಟ್ ಜೆಂಡರಲ್ಲಿ ಏನಾದ್ರು ಅಕಸ್ಮಾತ್ ತಪ್ಪು ಮಾಡಿದ್ರೆ, ಸೇಮ್ ತೊಗೊಳ್ಳಿಲ್ಲ ಅಂತಂದರೆ ಮಿಸ್ ಮ್ಯಾಚ್ ಮಾಡಿದ್ರೆ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ, ಅದನ್ನು ಕೂಡ ಎಕ್ಸಾಂಪಲಾಗಿ ಕಾಣಿಸ್ತೀನಿ. ಇಲ್ಲಿ ನೋಡಿ ಈ ರೀತಿ ಬರುತ್ತೆ, ಸರಿ ಇಲ್ಲ ಅಂತ ಬರುತ್ತೆ. ಅದಕ್ಕೆ ನಾವು ಎರಡು ಕಾಲಮಲ್ಲೂ ಕೂಡ ಸೇಮ್ ಇರೋ ರೀತಿಯಲ್ಲಿ ಟೈಪ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಫಾದರ್ ನೇಮ್ ಕೇಳುತ್ತೆ. ಫಾದರ್ ನೇಮ್ ಬಂದುಬಿಟ್ಟು ಇದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅಲ್ವಾ, ಸೇಮ್ ಅದೇ ರೀತಿ ಒಂದು ಸ್ಪೆಲ್ಲಿಂಗು ಕೂಡ ಮಿಸ್ ಮಾಡದೆ
ಟೈಪ್ ಮಾಡ್ಕೊಳ್ಳಿ. ಆಮೇಲೆ ರೀಟೈಪ್ ಫಾದರ್ ನೇಮಲ್ಲೂ ಕೂಡ ಸೇಮ್ ಅದೇ ರೀತಿ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸೇಮ್ ಇನ್ನೊಂದು ಸಲ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಅದೇ ರೀತಿ ಮತ್ತು ಮದರ್ ನೇಮ್ ಕೇಳಿದೆ, ಮದರ್ ನೇಮು ಕೂಡ SLC ಮಾರ್ಕ್ಸ್ ಕಾರ್ಡ್ ಇಲ್ಲಿರೋ ರೀತಿಯೇ ಟೈಪ್ ಮಾಡ್ಕೊಳ್ಳಿ. ಮತ್ತು ರೀಟೈಪಲ್ಲೂ ಕೂಡ ಸೇಮ್ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಮಿಸ್ ಮ್ಯಾಚ್ ಮಾಡ್ಕೊಬೇಡಿ, ಸರಿಯಾಗಿ ಟೈಪ್ ಮಾಡಿ SLC ಮಾರ್ಕ್ಸ್ ಕಾರ್ಡ್ ಇಲ್ಲಿರೋ ರೀತಿ. ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದುಬಿಟ್ಟು ನಮ್ಮ ಇಮೇಲ್ ID ಹಾಕಿ, ಫೋನ್ ನಂಬರ್ ಹಾಕಿ, ಗೆಟ್ OTP ಕೊಟ್ಟು OTPನ ಹಾಕಿ ವೆರಿಫೈಡ್ ಮಾಡೋದಿರುತ್ತೆ. ಸೊ ಇಲ್ಲಿ ಇಮೇಲ್ ID ಬಂದುಬಿಟ್ಟು OTP ಹೋಗೋಂಥ ಇಮೇಲ್ IDನ ಹಾಕಿ ಮತ್ತು ಕಾಯಂ ನಿಮ್ಮ ಹತ್ರ ಇರೋವಂಥ OTP ಹಾಕಿ, ಇಲ್ಲಿ ಜನ್ರೇಟ್ ಇಮೇಲ್ OTP ಅಂತ ಕೊಟ್ಟರೆ ಆ ಇಮೇಲ್ಗೆ ಒಂದು OTP ಬರುತ್ತೆ. 6 ಡಿಜಿಟ್ OTPನ ಹಾಕಿ ಇಲ್ಲಿ ವೆರಿಫೈಡ್ ಕೊಡೋದಿರುತ್ತೆ, ಓಕೆನಾ. ಅದೇ ರೀತಿ ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಗೆಟ್ OTP ಕೊಟ್ಟರೆ ಮೊಬೈಲ್ ನಂಬರ್ಗೂ OTP ಬರುತ್ತೆ, ಅದನ್ನು ಹಾಕಿ ವೆರಿಫೈಡ್ ಮಾಡಿ. ಅದಾದಮೇಲೆ ನಾವು ಕೆಳಗಡೆ ನೋಡೋಣ. ಇಲ್ಲಿ ಬಂದುಬಿಟ್ಟು ಇಲ್ಲಿ 3 ಆಪ್ಷನ್ ಇದೆ. ಸೊ ಈ 3 ಆಪ್ಷನಲ್ಲಿ ವೆರಿಫಿಕೇಷನ್ ಥ್ರೂ ಆಧಾರ್ ಕಾರ್ಡ್ ಅಂತ ಇಲ್ಲಿ ಮಿಡ್ಲಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕಂತ ಅಂದರೆ ನೋಡಿ, ಇದನ್ನ ನಾನು ಇವಾಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಈ ರೀತಿ ಒಂದು ಕಾಲಮ್ ಓಪನ್ ಆಗುತ್ತೆ ನೋಡಿ, ವೆರಿಫಿಕೇಷನ್ ಅನ್ನೋದು. ಸೊ ಇಲ್ಲಿ ಬಂದುಬಿಟ್ಟು ಆಧಾರ್ ಕಾರ್ಡ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಫೋನ್ ನಂಬರ್ ಅಲ್ಲ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಇಲ್ಲಿ ಗೆಟ್ OTP ಕೊಟ್ಟರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ ಒಂದು OTP ಬರುತ್ತೆ, OTPನ ಹಾಕಿ ವೆರಿಫೈಡ್ ಮಾಡಿ. ಸೊ ವೆರಿಫೈಡ್ ಆದಮೇಲೆ ಸಕ್ಸಸ್ಫುಲಿ ಆಗಿ ವೆರಿಫೈಡ್ ಆಗುತ್ತೆ. ಆಮೇಲೆ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ನಿಮಗೆ ಇದು ನೆನಪಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ, ಮರಿದೇ ಇರೋವಂಥದ್ದೆಲ್ಲ ನೆನಪಿರಬೇಕು. ಎಕ್ಸಾಂಪಲ್ ನಿಮ್ಮ ಹೆಸರು ಇಟ್ಟು 123 ಈ ರೀತಿ ಇರುವಂಥ ಸೇಮ್ ಎರಡು ಕಡೆ ಸೇಮ್ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡಲ್ಲಿ ಸೇಮ್ ಹಾಕಿ ನೀವು ನೆನಪಿಟ್ಕೊಳ್ಳೋಂಥ ಪಾಸ್ವರ್ಡ್ ಎರಡು ಕಡೆ ಸೇಮ್ ಹಾಕಿ. ಆಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಐ ಆಮ್ ನಾಟ್ ರೋಬೋಟ್ ಅಂತ ಇದೆಯಲ್ಲ, ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ. ಆಮೇಲೆ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ತಾಯಿ ಹೆಸರು, ತಂದೆ ಹೆಸರು ಎಲ್ಲ ಸರಿಯಾಗಿದೆ ನೋಡಿಕೊಂಡು, ಸರಿಯಾಗಿದ್ದರೆ ಸಬ್ಮಿಟ್ ಅಂತ ಮಾಡಿ, ಇಲ್ಲಾಂದರೆ ಎಡಿಟ್ ಆಪ್ಷನ್ ಕಾಣಿಸುತ್ತೆ, ಎಡಿಟ್ ಅಂತ ಕೊಡಿ. ಸೊ ರಿಜಿಸ್ಟ್ರೇಷನ್ ಆದಮೇಲೆ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ, ಸೊ ಕೇರ್ಫುಲ್ಲಾಗಿ ಸಬ್ಮಿಟ್ ಮಾಡಿ. ಸೊ ನಂದೆಲ್ಲ ಸರಿ ಇದೆ, ಅದಕ್ಕೆ ನಾನು ಸಬ್ಮಿಟ್ ಮಾಡ್ತೀನಿ. ಇವಾಗ ರಿಜಿಸ್ಟ್ರೇಷನ್ ಆಯಿತು. ರಿಜಿಸ್ಟ್ರೇಷನ್ ಆದಮೇಲೆ ಇವಾಗ ನಾನು ಲಾಗಿನ್ ಆಗಬೇಕು. ಮತ್ತು ಈ ರೀತಿ ಹೋಮ್ ಪೇಜಿಗೆ ಬಂದು ಇಲ್ಲಿ ಡೈರೆಕ್ಟ್ ಲಾಗಿನ್ ಕಾಣಿಸುತ್ತೆ, ಇಲ್ಲ ಅಂತಂದರೆ ಮೇಲ್ಗಡೆ ಲಾಗಿನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾವು ಮೇಲ್ಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಈ ರೀತಿಯೂ ಡೈರೆಕ್ಟ್ ಕೆಲವೊಬ್ರಿಗೆ ಈ ರೀತಿಯೂ ಬರುತ್ತೆ. ಸೊ ಒಟ್ಟಿನಲ್ಲಿ ಲಾಗಿನ್ ವಿತ್ ಆಧಾರ್ ಅಂತ ಇರುತ್ತೆ, ಮತ್ತು ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡಿಟ್ನಲ್ಲಿ ಅಂತ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಏನು ಕಾಣಿಸ್ತಿದೆ ಅಲ್ಲ ಬ್ಲೂ ಮಾರ್ಕಲ್ಲಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಾವು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಮ್ಮ ಫೋನ್ ನಂಬರ್ನ ಹಾಕಬೇಕಾಗಿರುತ್ತೆ. ನಾವು ಏನು ರಿಜಿಸ್ಟ್ರೇಷನ್ ಮಾಡೋ ಫೋನ್ ನಂಬರ್ ಹಾಕಿದ್ದೀವಿ ಅಲ್ವಾ, ಅದನ್ನು ಹಾಕಬೇಕು. ಮತ್ತು ನಾನು ಹೇಳಿದೆ ಅಲ್ವಾ ಪಾಸ್ವರ್ಡ್ ನೆನಪಿಟ್ಕೊಳ್ಳೋಂಥ ಪಾಸ್ವರ್ಡ್ ಇಟ್ಕೊಳ್ಳಿ ಅಂತ. ಸೊ ಆ ಪಾಸ್ವರ್ಡ್ನ ಇಲ್ಲಿ ಮಿಸ್ಟೇಕ್ ಇಲ್ಲದೆ ಹಾಕಬೇಕಾಗಿರುತ್ತೆ. ಸೊ ಆಮೇಲೆ ಕೆಳಗಡೆ ಐ ಆಮ್ ನಾಟ್ ರೋಬೋಟ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರೈಟ್ ಮಾರ್ಕ್ ಬರುತ್ತೆ. ಆಮೇಲೆ ಕೆಳಗಡೆ ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಲಾಗಿನ್ ಆಗುತ್ತೆ. ಸೊ ಇವಾಗ ನಾವು ಸಿಂಪಲ್ಲಾಗಿ ಮೇಲ್ಗಡೆ ಇದು ಫೋನ್ ನಂಬರ್ ಎಲ್ಲ ಹಾಕಿ ಇವಾಗ ಲಾಗಿನ್ ಆಗೋಣ. ಲಾಗಿನ್ ಆದ ತಕ್ಷಣ ನೋಡಿ ಈ ರೀತಿ ಬರುತ್ತೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ. ಸೊ ಇಲ್ಲಿ ನಾವು ಕೆಳಗಡೆ ಸೆಂಡ್ OTP ಟು ಫೋನ್ ಅಂತ ಇರುತ್ತೆ, ಎರಡನೇ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ OTP ಬರುತ್ತೆ, ಜಿಮೇಲ್ ಆದರೂ ಕೊಡಿ, ಫೋನ್ ಆದರೂ ಕೊಡಿ. ಸೊ ಫೋನ್ ಬೆಸ್ಟ್ ಆಪ್ಷನ್. ನಾನು ಸೆಂಡ್ OTP ಫೋನ್ ಕೊಟ್ಟ ತಕ್ಷಣ ಫೋನಿಗೆ 6 ಡಿಜಿಟ್ ಒಂದು OTP ಬರುತ್ತೆ. ಸೊ ಆ OTPನ ಹಾಕಿ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. OTPನ ಹಾಕಿ ಕೆಳಗಡೆ ಲಾಗಿನ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಏನಿಲ್ಲ, ಸಿಂಪಲ್ಲಾಗಿ ನಾವು ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಯಾವ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸ್ ಅಂತ ಕಾಣಿಸ್ತೀನಿ. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ರೈಲ್ವೇದು PUCದವ್ರಿಗೆ ಮತ್ತು ಡಿಗ್ರಿದವ್ರಿಗೆ ಎರಡೂ ಕರೆದಿದ್ದಾರೆ. ಇಲ್ಲಿ ನೋಡ್ಬೋದು ಅಂಡರ್ ಗ್ರ್ಯಾಜುಯೇಟೆಡ್ ಪೋಸ್ಟರ್ಸ್ ಅಂದರೆ ಇದು PUC ಪಾಸ್ ಆದವ್ರಿಗೆ. ಸೊ ಇದು ಗ್ರ್ಯಾಜುಯೇಟೆಡ್ ಪೋಸ್ಟರ್ಸ್ ಅಂದರೆ ಡಿಗ್ರಿ ಪಾಸ್ ಆದವ್ರಿಗೆ. ಸೊ ಇವಾಗ ನಾವು PUC ಪಾಸ್ ಆಗಿರೋದನ್ನ ಹಾಕೋಣ. ಸೇಮ್ ಇರುತ್ತೆ ಇಬ್ರಿಗೂ, ಅಪ್ಲಿಕೇಶನ್ ಹಾಕೋದು ಏನು ಚೇಂಜ್ ಇರಲ್ಲ, ಸೇಮ್ ಪ್ರೊಸೆಸ್. ನೀವು ಡಿಗ್ರಿ ಆದರೂ ಹಾಕ್ರಿ, PUC ಆದರೂ ಹಾಕ್ರಿ. ಸೊ ಅಂಡರ್ ಗ್ರ್ಯಾಜುಯೇಟೆಡ್ ಅಂದರೆ PUC ಆಗಿರುತ್ತೆ. ಸೊ ಇವಾಗ ನಾನು ಅಂಡರ್ ಗ್ರ್ಯಾಜುಯೇಟೆಡ್ ಪೋಸ್ಟರ್ಸ್ದು ಹಾಕೋದು ಕಾಣಿಸ್ತೀನಿ, ಸೆಕೆಂಡ್ PUCದವ್ರದ್ದು. ಆಮೇಲೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಅಂತ ಇರುತ್ತೆ, ಸೆಲೆಕ್ಟ್ ಸಿಟಿ ಬಂದುಬಿಟ್ಟು ಇಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋ. ನಮ್ದು ಕರ್ನಾಟಕ ಅಲ್ವಾ, ಸೊ ಇಲ್ಲಿ ಕರ್ನಾಟಕ ಬರಲ್ಲ, ಡೈರೆಕ್ಟ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ 2 ಚೆಕ್ ಬಾಕ್ಸ್ ಇರುತ್ತೆ. ಸೊ 2 ಚೆಕ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಅನ್ನೋ ಆಪ್ಷನ್ಗಿಂತ ನಾವು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ನಾನು ಸೆಕೆಂಡ್ PUC ಅಂಡರ್ ಗ್ರ್ಯಾಜುಯೇಟೆಡ್ ಸೆಕೆಂಡ್ PUC ಪೋಸ್ಟ್ನ ಅಪ್ಲೈ ಮಾಡಿ ಕಾಣಿಸ್ತಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಏನಿಲ್ಲ, ಇನ್ಫಾರ್ಮೇಷನ್ ಇದು ಮೇಲ್ಗಡೆ ಕ್ಲೋಸ್ ಬಟನ್ ಇದೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ತಾನೇ ಹೋಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮ್ಮ ನೇಮು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು,
ನಮ್ಮದು ಪ್ರತಿಯೊಂದು ಬಂದಿರುತ್ತೆ. ಸೊ ಅದರ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಆದಮೇಲೆ ಕೆಳಗಡೆ ಏನು ಬಂದಿರುತ್ತೆ ಅಂದರೆ ಮೆರಿಟಲ್ ಸ್ಟೇಟಸ್ ಅಂತ ಎಲ್ಲ ಆಪ್ಷನ್ ಬರುತ್ತೆ, ಅದನ್ನು ಫಿಲಪ್ ಮಾಡ್ತಾ ಹೋಗಬೇಕು. ಸೊ ಆಲ್ರೆಡಿ ನಮ್ಮ ನೇಮ್, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಫಿಲಪ್ ಆಗಿರುತ್ತೆ. ಅದನ್ನು ಬಿಟ್ಟು ಇಲ್ಲಿ ಕೆಳಗಡೆ ನೋಡಿ ಮೆರಿಟಲ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಅಂದರೆ ನೀವು ಮದುವೆ ಆಗಿದ್ದೀರಾ ಇಲ್ಲ ಅಂತ. ಮದುವೆ ಆಗಿದ್ದರೆ ಮ್ಯಾರಿಡ್ ಹಾಕಿ, ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಹಾಕಿ. ಸೊ ನಾನು ಮದುವೆ ಆಗಿಲ್ಲ, ಅದಕ್ಕೆ ಇಲ್ಲಿ ಅನ್ಮ್ಯಾರಿಡ್ ಹಾಕ್ತೀನಿ. ಮದುವೆ ಆದವರು ಮ್ಯಾರಿಡ್ ಹಾಕಿ. ಸೊ ಮದುವೆ ಆದವ್ರದ್ದು, ಮದುವೆ ಆಗದಿರೋದು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ರಿಲಿಜಿಯನ್ ಕೇಳುತ್ತೆ, ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಯಾವುದಿದೆ ಅಂತ. ಸೊ ನಿಮ್ಮ ಧರ್ಮ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಲಿಜಿಯನ್. ಮದರ್ ಟಂಗ್ ಕೇಳುತ್ತೆ, ಅಂದರೆ ನಿಮ್ದು ಮಾತೃಭಾಷೆ ಕೇಳುತ್ತೆ. ಸೊ ನಮ್ಮದು ಮಾತೃಭಾಷೆ ಕನ್ನಡ ಅಲ್ವಾ, ಕರ್ನಾಟಕದ. ಸೊ ನಮ್ಮದು ಕನ್ನಡ ನನ್ನ ಮಾತೃಭಾಷೆ ಆಗಿರೋದ್ರಿಂದ ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಇದೇನಪ್ಪ ಅಂದರೆ ನಿಮ್ಮದು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ನಿಮಗೆ ಯಾವ ಭಾಷೆಯಲ್ಲಿ ಬೇಕಂತ. ಸೊ ನನಗೆ ಕನ್ನಡದಲ್ಲಿ ಬೇಕು, ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ಇಂಗ್ಲೀಷ್ ಏನಾದರೂ ಬೇಕಿದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಲ್ಯಾಂಗ್ವೇಜ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಿಮಗೆ ಕನ್ನಡ ಬೇಕಿದ್ರೆ ನೀವು ಕ್ವಶನ್ ಪೇಪರ್ ನಾನು ಕನ್ನಡದಲ್ಲೇ ಬೇಕಂತಂದರೆ ನೀವು ಇಲ್ಲಿ ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪರ್ಮನೆಂಟ್ ಇದು ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಷನ್ ಅಂತ ಅಂದರೆ ಇದೇನಂತಂದರೆ ನಿಮ್ಮ ಕೈಯಲ್ಲಿ, ಮುಖದಲ್ಲಿ ಮಚ್ಚೆ, ಮಾರ್ಕು ಏನಾದರೂ ಇದ್ದರೆ ಅದನ್ನು ಇಲ್ಲಿ ಇದೆ ಅಂತ ಹಾಕಿ, ಇಲ್ಲಾಂದರೆ ನಿಲ್ ಅಂತ ಹಾಕಿ. ನಿಮ್ಗೆ ಅದರಲ್ಲಿ ಇಲ್ಲ ಅಂತ ಅಂದರೆ ನಿಲ್ ಹಾಕಿ. ಸೊ ಎರಡನೇದು ಕೂಡ ಸೇಮ್ ಅದೇ ರೀತಿ ಕೇಳುತ್ತೆ. ಇದ್ದರೆ ಹಾಕಿ, ಇಲ್ಲ ಅಂತಂದರೆ ನಿಲ್ ಅಂತ ಹಾಕಿ. ನನ್ನ ಕಡೆ ಇಲ್ಲ, ಸೊ ಮಚ್ಚೆ ಮಾರ್ಕು, ಅದಕ್ಕೆ ನಾನು ಫೇಸಲ್ಲಿ, ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ನಿಲ್ ಅಂತ ಹಾಕ್ತೀನಿ. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇವಾಗ ಬಂದುಬಿಟ್ಟು ಕಮ್ಯುನಿಟಿ ಡೀಟೇಲ್ಸ್ ಬರೋಣ. ಕಮ್ಯುನಿಟಿ ಡೀಟೇಲ್ಸ್ ಅಂತ ಅಂದರೆ ನಮ್ಮದು SC ST OBC ಇರೋದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇಲ್ಲಿ ಕಮ್ಯುನಿಟಿ ಡೀಟೇಲ್ಸ್ ಕೆಳಗಡೆ ಸೆಲೆಕ್ಟ್ ಅನ್ನೋ ಆಪ್ಷನ್ಸ್ ಇರುತ್ತೆ, ನಿಮ್ಗೆ ಕಾಣಿಸ್ತಿರ್ಬೋದು. ಈ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ UR ಅಂದರೆ GML ಬರ್ತಾರೆ, SC ST OBC EWS. ಸೊ ನಾನು ಒಂದೊಂದೇ ನಿಮ್ಗೆ ಕಾಣಿಸ್ತೀನಿ. ಇವಾಗ ಫಸ್ಟಿಗೆ OBC ಅವ್ರದ್ದು ಕಾಣಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ತಿಳಿದಿರೋ ರೀತಿ OBC ಅಂತ ಅಂದರೆ OBC ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತೆ. ಎಷ್ಟೋ ಜನ ಏನು ಮಾಡ್ತೀರಾ, OBCದವ್ರು ನೀವು ಏನು ಮಾಡ್ತೀರಾ, ಮೇನ್ ಮಿಸ್ಟೇಕ್ ಮಾಡೋದು ಏನಂತ ಅಂದರೆ ಇಲ್ಲಿ ನೋಡಿ OBC ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. OBCದವರು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೆಲೆಕ್ಟ್ ಯುವರ್ ಲೇಯರ್ ಅಂತ ಬರುತ್ತೆ. ಇಲ್ಲಿ ನಾನು ಹೇಳ್ತೀನಿ ನೋಡಿ, ನಾನ್ ಕ್ರಿಮಿ ಲೇಯರ್ ಮತ್ತು ಕ್ರಿಮಿ ಲೇಯರ್ ಅಂತ ಇರುತ್ತೆ. ನಾನ್ ಕ್ರಿಮಿ ಲೇಯರ್ ಅಂದರೆ ನಿಮ್ದು ಆದಾಯ ಏನಾದರೂ 8 ಲಕ್ಷದ ಕೆಳಗಿದ್ರೆ ನಾನ್ ಕ್ರಿಮಿ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ರಿ. 8 ಲಕ್ಷದ ಮೇಲಿದ್ರೆ ಕ್ರಿಮಿ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಮ್ದು 8 ಲಕ್ಷದ ಕೆಳಗಿರೋದ್ರಿಂದ ನಾನ್ ಕ್ರಿಮಿ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಅದೇ ರೀತಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇನ್ ನೀವು ಮಾಡೋ ಮಿಸ್ಟೇಕ್ ಏನಂತ ಅಂದರೆ ನೋಡಿ, ನಾನು ಹೇಳ್ತೀನಿ ಸರಿಯಾಗಿ. ಇದು OBC ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಎಷ್ಟು ಜನ ಇಲ್ಲಿ ನೀವು OBCದವರು ಕಾಸ್ಟ್ ಇನ್ಕಮ್ ಹಾಕ್ತೀರಾ, ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಕಾಸ್ಟ್ ಇನ್ಕಮ್ ಹಾಕಿದ್ರೆ 100% ನೀವು ಎಕ್ಸಾಮ್ ಬರೆದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಬಾಯಿಗೆ ಬಂದಿತ್ತು ಕೈಗೆ ಬರಲ್ಲ, ಆ ರೀತಿ ಮಾಡ್ಕೊಳ್ಬೇಡಿ. ಸೊ ನೀವು ಇಲ್ಲಿ OBC ಸರ್ಟಿಫಿಕೇಟ್ನ ಮಾಡಿಸಿ ಹಾಕಬೇಕಾಗಿರುತ್ತೆ. ಸೊ ದಯವಿಟ್ಟು OBC ಸರ್ಟಿಫಿಕೇಟ್ನ ಮಾಡಿ. ಆಮೇಲೆ ಇಲ್ಲಿ ನೇಮ್ ಆಫ್ ದ ಕಾಸ್ಟ್ ಅಂತ ಕೇಳುತ್ತೆ. ಸೊ ನಿಮ್ಮ OBC ಸರ್ಟಿಫಿಕೇಟ್ನಲ್ಲಿ ನಿಮ್ಮ ಕಾಸ್ಟ್ ನೇಮ್ ಇರುತ್ತೆ, ನಾಯ್ಕ್, ಮಡಿವಾಳ, ನಾಮದಾರಿ ಈ ರೀತಿ ಎಲ್ಲ ಇರುತ್ತೆ ನೋಡಿ. ಅದನ್ನು ಏನು ಮೆನ್ಷನ್ ಇರುತ್ತೆ OBC ಸರ್ಟಿಫಿಕೇಟ್ನಲ್ಲಿ ಅದು ಹಾಕಿ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸೊ RD ನಂಬರ್ ಗೊತ್ತಿರುತ್ತೆ ಅಲ್ವಾ, RD ನಂಬರ್ನ ಹಾಕಬೇಕಿರುತ್ತೆ. ಇಲ್ಲಿ OBCದವ್ರಿಗೆ OBCದು ಹಾಕಬೇಕಾಗಿರುತ್ತೆ. ಅರ್ಥ ಆಯ್ತಾ. ಆಮೇಲೆ ಅದೇ ರೀತಿ ಇದು ಏನಂತ ಅಂದರೆ ಇಲ್ಲಿ ನೋಡಿ ನಿಮ್ಮದು OBC ಸರ್ಟಿಫಿಕೇಟ್ನ ಯಾರು ಇಶ್ಯೂ ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೇಳುತ್ತೆ. ಸೊ ತಹಶೀಲ್ದಾರ್ ಅವರು ಆಗಿರ್ತಾರೆ. ಸೊ ತಹಶೀಲ್ದಾರ್ ಇಲ್ಲ, ತಾಲೂಕು ಮ್ಯಾಜಿಸ್ಟ್ರೇಟ್ ನಿಮ್ಮದ್ರಲ್ಲಿ ಯಾವುದಿದೆ ಕೆಳಗಡೆ ನೋಡಿ ತಹಶೀಲ್ದಾರ್, ಆಲ್ಮೋಸ್ಟ್ 90% ತಹಶೀಲ್ದಾರ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಇಶ್ಯೂಯಿಂಗ್ ಸ್ಟೇಟ್ ಅಂತಂದರೆ ಕರ್ನಾಟಕದಲ್ಲಿ ಅದನ್ನು ಮಾಡಿದ್ದಲ್ವ, ಸೊ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕಮ್ಯುನಿಟಿ ಅಂದರೆ ಸರ್ಟಿಫಿಕೇಟ್ ಯಾವ ಡೇಟಿಗೆ ರೆಡಿ ಆಗಿದೆ ಅಂತ. ಸೊ ಸರ್ಟಿಫಿಕೇಟಲ್ಲಿ ಯಾವ ಡೇಟಿಗೆ ರೆಡಿ ಆಗಿದೆ ಅನ್ನೋದೊಂದು ಡೇಟ್ ಇರುತ್ತೆ ಕೆಳಗಡೆ ಲೆಫ್ಟ್ ಸೈಡಲ್ಲಿ. ಸೊ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವಾಗ ನೀವು 2025ದಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಲ್ವ, ಸೊ ಅದಕ್ಕೆ ಇಲ್ಲಿ ಏನು ಕಾಣಿಸ್ತಿದೆ ಅಂದರೆ ಏಪ್ರಿಲ್ ಹಿಂದ್ಗಡೆ ಏನು ನೀವು OBC ಸರ್ಟಿಫಿಕೇಟ್ ಏನಾದ್ರು ಜನವರಿ, ಫೆಬ್ರವರಿ, ಮಾರ್ಚ್ ದಲ್ಲಿ ಏನಾದ್ರು OBC ಸರ್ಟಿಫಿಕೇಟ್ ಮಾಡಿದರೆ 2025ದಲ್ಲಿ ಅದು ವ್ಯಾಲಿಡ್ ಆಗಿರಲ್ಲ. ಓನ್ಲಿ ಏಪ್ರಿಲ್ ಮೇಲ್ಗಡೆ ಮಾತ್ರ ನೀವು OBC ಸರ್ಟಿಫಿಕೇಟ್ ಮಾಡಬೇಕು. ಸೊ OBC ಸರ್ಟಿಫಿಕೇಟ್ ಮಾಡ್ತಿದ್ದವರು ಈ ಕೂಡಲೇ OBC ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಬೇಕು ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ನೋಡಿ ಬೇಕಿದ್ರೆ ಆ ರೀತಿ ನೀವು ರೆಡಿ ಮಾಡ್ಕೊಳ್ಳಿ OBC ಸರ್ಟಿಫಿಕೇಟ್ನ. ಸೊ ಇಲ್ಲಿ ಯಾವ ಡೇಟ್ ಇದೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. OBC ಸರ್ಟಿಫಿಕೇಟ್ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ನೀವು OBCದವರು ಡೀಟೇಲ್ಸ್ನ ಫಿಲಪ್ ಮಾಡಬೇಕು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇವಾಗ SC ST ಅವ್ರಿಗೆ ಯಾವ ರೀತಿ ಅನ್ನೋದು ಕಾಣಿಸ್ತೀನಿ. ಎಕ್ಸಾಂಪಲ್ ಇವಾಗ ನಾನು SC ಅವ್ರದ್ದು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಮತ್ತೆ ಸೇಮ್ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವ್ರದ್ದೇನಿಲ್ಲ, ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಹಾಕಿದ್ರೆ ಆಯಿತು. ಸಿಂಪಲ್ ಆಗಿ ನಿಮ್ದು ಯಾವ ಕಾಸ್ಟ್ ಬರುತ್ತೆ, ಸೊ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಇರುತ್ತೆ, ಅದೇ ರೀತಿ ಕಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸೊ ಸರ್ಟಿಫಿಕೇಟ್ ನಂಬರ್ ಬಂದುಬಿಟ್ಟು RD ನಂಬರ್ ಆಗಿರುತ್ತೆ. ಸೊ RD ನಂಬರ್ನ ಹಾಕಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಬಂದುಬಿಟ್ಟು ಏನಂತ ಅಂದರೆ ಅದನ್ನು ಯಾರು ಇಶ್ಯೂ ಮಾಡಿರ್ತಾರೆ ಅವ್ರದ್ದು ತಾಲೂಕು ಮೆಜೆಸ್ಟ್ರಿಷನ್ ಅಂತಲೇ ಇರುತ್ತೆ ಆಲ್ಮೋಸ್ಟ್. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ, ತಾಲೂಕು ಮೆಜೆಸ್ಟ್ರಿಷರು. ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ.
ಅದೇ ರೀತಿ ಬಂದುಬಿಟ್ಟು ಎಲ್ಲಿ ಕರ್ನಾಟಕದಲ್ಲಲ್ವಾ, ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಯಾವ ಡೇಟಿಗೆ ಇಶ್ಯೂ ಆಗಿದೆ ಅಂತ ಬರುತ್ತೆ. ಸೊ ಇವ್ರದ್ದೇನಿಲ್ಲ 10 ವರ್ಷದ ಹಿಂದಿಂದಾದರೂ ಕೂಡ ನಡೆಯುತ್ತೆ. SC ST ಅವ್ರದ್ದೇನು ನಡೆಯುತ್ತೆ, ಯಾಕಂತಂದರೆ ಅವ್ರದ್ದೇನು OBC ಸರ್ಟಿಫಿಕೇಟ್ ಇರಲ್ಲ, ಓನ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಸೊ ನೀವು ಯಾವ ಇಯರಲ್ಲಿ ನಿಮ್ದು ಇದು ಆಗಿದೆ ಅದನ್ನ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಇನ್ನೊಂದು ಏನಂತಂದರೆ ನಿಮ್ಗೆ ಏನಾದರೂ ಎಕ್ಸಾಮ್ಗೆ ಫ್ರೀ ಟಿಕೆಟ್ ಬೇಕು, ರೈಲ್ವೆ ಟಿಕೆಟು ಅಂದರೆ ನೀವು ರೈಲ್ವೆಯಲ್ಲಿ ಹೋಗಿ ಸಿಟಿಗೆ ಹೋಗಿ ಎಕ್ಸಾಮ್ ಬರೀತೀರಾ ಅಂದರೆ ಎಸ್ ಅಂತ ಕೊಡಿ, ನಿಮಗೆ ಫ್ರೀ ರೈಲ್ವೆ ಟಿಕೆಟ್ ಸಿಗುತ್ತೆ. SC ಅವ್ರಿಗೆ ಮಾತ್ರ ಇದು, SC ST ಅವ್ರಿಗೆ ಎಸ್ ಅಂತ ಕೊಟ್ಟರೆ ನೀವು ಏನು ಹಾಕಬೇಕಂತ ಅಂದರೆ ಇಲ್ಲಿ ಇದು ಯಾವ ರೈಲ್ವೆ ಸ್ಟೇಷನ್ ಹತ್ತಿರ ಆಗುತ್ತೆ ಅದನ್ನು ಹಾಕಬೇಕು, ಎಲ್ಲಿಂದ ಟಿಕೆಟ್ ಬೇಕು ಆ ರೈಲ್ವೆ ಸ್ಟೇಷನ್ ಹಾಕಿ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ನ ಸ್ಕ್ಯಾನ್ ಮಾಡಿ PDF ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ 400 KB ಒಳಗಡೆ. ಸೊ ನನಗೆ ಬೇಡ, ನಾನು ಸ್ವಂತ ದುಡ್ಡಲ್ಲೇ ಹೋಗ್ತೀನಿ ಅನ್ನೋರು ಡೈರೆಕ್ಟಾಗಿ ನೋ ಕೊಡಿ, ಏನು PDF ಏನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರಲ್ಲ. ಸೊ ನನಗೆ ಬೇಡ, ನಾನು ನೋ ಅಂತ ಕೊಡ್ತೀನಿ. ಯಾಕಂತಂದರೆ ಕೆಲವೊಂದು ಸಲ ರೈಲ್ವೆದಲ್ಲಿ ನಮ್ಗೆ ರೈಲ್ವೆ ಸ್ಟೇಷನ್ ಹತ್ತಿರ ಇರಲ್ಲ, ಸೊ ನೋ ಅಂತ ಕೊಡ್ತೀನಿ. ಸೊ ಈ ರೀತಿ SC ಆಗಲಿ ST ಆಗಲಿ OBC ಆಗಲಿ ಈ ರೀತಿ ಹಾಕಬೇಕು. ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಕಮ್ಯುನಿಟಿ ಡೀಟೇಲ್ಸ್ ಯಾವ ರೀತಿ ಫಿಲಪ್ ಮಾಡ್ಕೊಳ್ಬೇಕು ಇದೆಲ್ಲ 100% ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆಮೇಲೆ ಇಲ್ಲಿ ಕೆಳಗಡೆ ಪೋಸ್ಟಲ್ ಅಡ್ರೆಸ್ ಅಂತ ಅಂದರೆ ನಮ್ಮದು ಅಡ್ರೆಸ್ನ ಫಿಲಪ್ ಮಾಡೋದಾಗಿರುತ್ತೆ. ಸೊ ಅಡ್ರೆಸ್ ಬಂದುಬಿಟ್ಟು ನಮ್ಮ ಸ್ಟೇಟ್ ಕರ್ನಾಟಕ ಅಲ್ವಾ, ಸ್ಟೇಟ್ನ ಕರ್ನಾಟಕ. ಆಮೇಲೆ ಡಿಸ್ಟಿಕ್ ನಿಮ್ದು ಯಾವುದಿದೆ ಆಧಾರ್ ಕಾರ್ಡಲ್ಲಿ ಅದೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಆಧಾರ್ದೆಲ್ಲ ಕೇಳುತ್ತೆ. ಸೊ ಆಧಾರ್ ಡೀಟೇಲ್ಸ್ನ ಫಿಲಪ್ ಮಾಡ್ಕೊಳ್ಳಿ. ನಿಮ್ದು ಆಧಾರ್ ಕಾರ್ಡಲ್ಲಿ ಊರು ಪೋಸ್ಟ್ ಎಲ್ಲ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ತಾಲೂಕು ಯಾವುದಿದೆ ಅಲ್ವಾ, ಕೆಳಗಡೆಯಲ್ಲಿ ಸಿಟಿ ಇದ್ದಲ್ಲಿ ತಾಲೂಕನ್ನ, ಟೌನ್ ಸಿಟಿ ಇದ್ದಲ್ಲಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಪಿನ್ ಕೋಡ್ನ ಹಾಕಿ ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇದೆ ನೋಡಿ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಪರ್ಮನೆಂಟ್ ಅಡ್ರೆಸ್ ಇಲ್ಲೂ ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಸೊ ಏನಿಲ್ಲ, ಇವಾಗ ಎಲ್ಲ ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ಅನ್ನೋದೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ. ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಇವೆಲ್ಲ ಟೋಟಲ್ ಸೇವ್ ಆಗುತ್ತೆ. ಸೇವ್ ಆಗಿ ಇಲ್ಲಿ ಗ್ರೀನ್ ಮಾರ್ಕಲ್ಲಿ ಬರುತ್ತೆ ನೋಡಿ, ಪರ್ಸ್ನಲ್ ಡೇಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ಏನಿಲ್ಲ, ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ. ಅಂದರೆ ಎಷ್ಟೋ ಜನ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಇರ್ತೀರಾ. ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ನಿಮ್ಮ ಹತ್ರ ನೀವೇನಾದ್ರು ಆರ್ಮಿ ಮಾಡಿ ರಿಟೈರ್ಮೆಂಟು ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗಿರುತ್ತೆ. ಓಕೆನಾ, ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನಾನು ನೋ ಅಂತ ಕೊಡ್ತೀನಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನೀವೇನಾದ್ರು ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ, ಇದು ಪರ್ಸನ್ ವಿತ್ ಬೆಂಚ್ ಡಿಸೆಬಿಲಿಟಿ ಇದ್ದೀರಾ ಅಂದರೆ ನೀವೇನಾದ್ರು ಇದು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಟ್ಟು ಸರ್ಟಿಫಿಕೇಟ್ನ ಹಾಕಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಮೇಲೆ ಕೆಳಗಡೆ ಸ್ಕ್ರೈಬ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ನಾವು ನೋ ಅಂತ ಕೊಡ್ತೀವಿ. ಸೊ ನಮ್ಮ ಸ್ಕ್ರೈಬ್ ಡೀಟೇಲ್ಸ್ ನೋ ಅಂತಲೇ ಕೊಡಬೇಕಾಗಿರುತ್ತೆ. ಸೊ ನಾನು ನೋ ಅಂತ ಕೊಡ್ತೀನಿ, ಸ್ಕ್ರೈಬ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ EBSc ಸರ್ಟಿಫಿಕೇಟ್ ಅಂದರೆ ಇದ್ದವರು ಎಸ್ ಅಂತ ಕೊಡಿ, EBSc ಇದ್ದವರು ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಲ್ಮೋಸ್ಟ್ 90% ಎಲ್ಲ ಈ ಸ್ಕ್ರೈಬ್ ಡೀಟೇಲ್ಸ್ EBS ಎಲ್ಲ ನೋ ಇರುತ್ತೆ. ಆಮೇಲೆ ನೀವು ಏನಾದ್ರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಗೆ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಸೊ ವರ್ಕ್ ಮಾಡೋರು ಎಸ್ ಅಂತ ಕೊಟ್ಟು ಡೀಟೇಲ್ಸ್ ಫಿಲಪ್ ಮಾಡಿರಿ, ಇಲ್ಲಾಂತ ನೋ ಅಂತ ಕೊಡಿ. ಆಮೇಲೆ ಕೆಳಗಡೆ ನೀವು ಯಾವ್ದಾದ್ರು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಮಾಡ್ತಿದ್ದೀರಾ ಜಾಬಲ್ಲಿ ಅಂತ ಕೇಳುತ್ತೆ. ಎಸ್ ಇದ್ದವ್ರು ಎಸ್ ಕೊಟ್ಟು ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ, ಅಲ್ಲಿ ಸೆಂಟ್ರಲಲ್ಲಿ ಮಾಡ್ತಿದ್ದೀರಾ ಸ್ಟೇಟಲ್ಲಿ ಮಾಡ್ತಿದ್ದೀರಾ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ಓಕೆನಾ, ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಫಿಲಪ್ ಮಾಡೋದಿರುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಏನಕ್ಕೆ ಫಿಲಪ್ ಮಾಡಬೇಕಂತ ಅಂದರೆ ಇದು RRBದವ್ರು ಏನಂತ ಅಂದರೆ ಎಕ್ಸಾಮ್ ಬರೆದ ಮೇಲೆ ನಿಮ್ಮ ಫೀಸ್ ಅಮೌಂಟ್ನ ಮತ್ತೆ ನಿಮಗೆ ರಿಟರ್ನ್ ಮಾಡ್ತಾರೆ. ಸೊ ಅದಕ್ಕೆ ಯಾವ ಅಕೌಂಟಿಗೆ ನೀವು ರಿಟರ್ನ್ ಮಾಡ್ಕೊಳ್ಬೇಕಲ್ವಾ, ಸೊ ಆ ಅಕೌಂಟ್ ನಂಬರ್ನ ನೇಮ್ನ ಎಲ್ಲ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಕಂಪಲ್ಸರಿ ಹಾಕಬೇಕಾಗಿರುತ್ತೆ. ಫಸ್ಟಿಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದು ಅಕೌಂಟ್ ಹೋಲ್ಡರ್ ನೇಮ್ ಕೇಳುತ್ತೆ, ಅಂದರೆ ನಿಮ್ದು ಹೆಸರೇನು ಹಾಕಬೇಕಾಗಿರುತ್ತೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೆಂಗಿದೆ ಅದೇ ರೀತಿ. ಆಮೇಲೆ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ. ಸೊ ಅಕೌಂಟ್ ನಂಬರ್ನ ಹಾಕಿ ಇಲ್ಲಿ ಅಕೌಂಟ್ ನಂಬರ್ನ ಹಾಕಿ ಇನ್ನೊಂದು ಸಲ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಇರುತ್ತೆ, 2 ಸಲ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಹಾಕಿದ್ಮೇಲೆ ಕನ್ಫರ್ಮ್ ಅಕೌಂಟ್ ನಂಬರಲ್ಲಿ ಆಮೇಲೆ ಹಾಕಿ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ IFSC ಕೊಟ್ಟು ಕನ್ಫರ್ಮ್ ಕೊಟ್ಟರೆ ಬ್ಯಾಂಕ್ ನೇಮು ಮತ್ತು ಬ್ಯಾಂಕ್ ಅಡ್ರೆಸ್ ಆಟೋಮೆಟಿಕ್ಲಿ ಬರುತ್ತೆ, ಫಿಲಪ್ ಮಾಡೋದು ಬೇಡ IFSC ಕೋಡ್ ಹಾಕಿದ್ಮೇಲೆ. ಆಮೇಲೆ ಕೆಳಗಡೆ ಸೇವ್ ಅನ್ನೋ ಡೀಟೇಲ್ಸ್ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸೇವ್ಡ್ ಆಯಿತು ಸಕ್ಸಸ್ಫುಲಿ. ಇವಾಗ ನಾನು ಕೆಳಗಡೆ ನೆಕ್ಸ್ಟ್ ಬಟನ್ ಇದೆ, ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ಅಂತ ಆದಮೇಲೆ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಾವು ಬಂದುಬಿಟ್ಟು ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಫಸ್ಟಿಗೆ ನಾವು SSLC ಡೀಟೇಲ್ಸ್ನ ಆ್ಯಡ್ ಮಾಡೋದಾಗಿರುತ್ತೆ. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ SSLC ಅಂತ. ಸೊ SSLC ಫಸ್ಟಿಗೆ ನಾವು ಬಂದುಬಿಟ್ಟು ಯಾವ ಸ್ಟೇಟಲ್ಲಿ ಕಲ್ತಿದ್ದೀರಾ ಅಂತ. ಸೊ SSLC ನಾವು ಕರ್ನಾಟಕ ಸ್ಟೇಟಲ್ಲಿ ಕಲ್ತಿರೋದ್ರಿಂದ ನಾನು ಏನು ಕೊಡ್ತೀನಿ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ 100-99% ಕರ್ನಾಟಕದಲ್ಲೇ ಕಲ್ತಿರ್ತೀರ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಡಿಸ್ಟಿಕ್ ಹೇಳುತ್ತೆ, ಡಿಸ್ಟಿಕ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಅಲ್ಲ, ನೀವು ಯಾವ ಶಾಲೆಯಲ್ಲಿ ಕಲ್ತಿದ್ದೀರಲ್ಲ ಆ ಡಿಸ್ಟಿಕ್ನ ಆಗಿರುತ್ತೆ. SSLC ಕಲ್ತಿರೋ ಶಾಲೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೋರ್ಡ್ ಬಂದುಬಿಟ್ಟು KSEB ಅಂತಾರು ಟೈಪ್ ಮಾಡಿ, ಇಲ್ಲಾಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ CBSE ಕೆಲವೊಬ್ರದ್ದೆಲ್ಲ ಇರುತ್ತೆ, ಅವ್ರದ್ದು ಏನಿದೆ ಮಾರ್ಕ್ಸ್ ಕಾರ್ಡಲ್ಲಿ ನೋಡ್ಕೊಂಡು ಟೈಪ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ
ಡೇಟ್ ಆಫ್ ಪಾಸಿಂಗ್ ಅಂತ ಇರುತ್ತೆ. ಸೊ ಡೇಟ್ ಆಫ್ ಪಾಸಿಂಗ್ ಬಂದುಬಿಟ್ಟು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಪಾಸಿಂಗ್ ಮಂತ್ ಇದು ಡೇಟು ಮಂತು ಇಯರ್ ಇರುತ್ತೆ ನೋಡ್ಬೋದು. ಅದನ್ನು ನೋಡಿಕೊಂಡು ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ಹಾಕಿ, ಓಕೆನಾ. ಅದಾದಮೇಲೆ ರೋಲ್ ನಂಬರ್ ಕೇಳುತ್ತೆ. ಸೊ ರೋಲ್ ನಂಬರ್ ಬಂದುಬಿಟ್ಟು 10th ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದೇ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳುತ್ತೆ. ಸೊ ಸರ್ಟಿಫಿಕೇಟ್ ನಂಬರ್ ಏನಂತ ಅಂದರೆ ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಸ್ಕ್ಯಾನರ್ ಮೇಲ್ಗಡೆ ಒಂಥರ ಲೆಫ್ಟ್ ಸೈಡಲ್ಲಿ ಸ್ಕ್ಯಾನರ್ ಇರುತ್ತೆ, ಅದ್ರ ಕೆಳಗಡೆ ನಂಬರ್ಗಳಿರುತ್ತೆ, ಕೆಳಗಡೆ ಇಲ್ಲ ಮೇಲ್ಗಡೆ. ಸೊ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ. ಸೊ ಅದು ನಂಬರ್ ಆಗಿರುತ್ತೆ, ಸೀರಿಯಲ್ ನಂಬರು. ಆಮೇಲೆ ಇನ್ನೊಂದು ಬಂದುಬಿಟ್ಟು ಡೂ ಹ್ಯಾವ್ ದ ಟೈಪಿಂಗ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ. ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಮಾಡ್ಲಿಕ್ಕೆ ಬರುತ್ತೆ ಇಂಗ್ಲೀಷ್ ಅಂತ ಕನ್ನಡದ. ಈ ಹಿಂದಿಯಲ್ಲಿ ನೀವು ಎಸ್ ಅಂತ ಕೊಡಬೇಕು. ಇಂಗ್ಲೀಷಲ್ಲಿ ಬಂದೇ ಬರುತ್ತೆ ಅಲ್ವಾ ಟೈಪಿಂಗು, ಎಸ್ ಅಂತ ಕೊಡಿ, ನೋ ಅಂತ ಯಾರೂ ಕೊಡಬೇಡಿ, ಅದೇನು ಸಿಂಪಲ್ ಆಗಿರುತ್ತೆ ಟೈಪಿಂಗು. ಸೊ ಎಸ್ ಅಂತ ಕೊಟ್ಟು ಕೆಳಗಡೆ ಆ್ಯಡ್ ಅನ್ನೋ ಬಟನ್ ಇರುತ್ತೆ, ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸೆಕೆಂಡ್ PUC ಮೇಲೆ ಹಾಕ್ತಿದ್ದೀವಲ್ವ, ಅದಕ್ಕೆ ನಾವು ಈಗ SSLCದು ಆ್ಯಡ್ ಮಾಡ್ಕೊಂಡಿದ್ವಿ. ಇವಾಗ ನಾವು ಸೆಕೆಂಡ್ PUCದು ಆ್ಯಡ್ ಮಾಡ್ಕೊಳ್ಬೇಕಂತ ಅಂದರೆ ಕೆಳಗಡೆ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಮತ್ತೆ ಏನಾರು ಆ್ಯಡ್ ಮಾಡೋದಿದ್ರೆ ಡಿಲೀಟ್ ಮಾಡೋದಿದ್ರೆ ಇಲ್ಲಿ ಡಿಲೀಟ್ ಆ್ಯಡ್ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಮತ್ತು ಡಿಲೀಟ್ ಮಾಡ್ಕೊಳ್ಬೋದು. ಸೊ ಇವಾಗ ನಾವು ಸೆಕೆಂಡ್ PUCನ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಮ್ಮ ಸೆಕೆಂಡ್ PUC ಮೇಲೆ ಹಾಕ್ತಿರೋದ್ರಿಂದ ಕ್ವಾಲಿಫಿಕೇಷನ್ ಇಲ್ಲಿ ನೋಡಿ 12th ಅಂತ ಇದೆ, 12th ಈಕ್ವಲೆಂಟ್ ಅಂತ ಇದೆ. ಸೊ 12th ಈಕ್ವಲೆಂಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೇಮ್ ಇದು ಕೂಡ ಡಿಸಿಪ್ಲಿನ್ ಸಬ್ಜೆಕ್ಟ್. ಇದು ಏನು ಬರುತ್ತೆ ಅಂದರೆ ಎನಿ ಡಿಸಿಪ್ಲಿನ್ ಅಂತ ಬರುತ್ತೆ, ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೇಟ್ ಕೇಳುತ್ತೆ. ಸೊ ಸ್ಟೇಟ್ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ PUC ಯಾವ ಡಿಸ್ಟಿಕಲ್ಲಿ ನೀವು ಪಾಸ್ಔಟ್ ಮಾಡಿದ್ದೀರಾ ಕಲ್ತಿದ್ದೀರಾ ಅಂತ ಕೇಳುತ್ತೆ. ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೋರ್ಡ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಇರುತ್ತೆ. ಒಬ್ಬೊಬ್ರದ್ದು ಮಾರ್ಕ್ಸ್ ಕಾರ್ಡಲ್ಲಿ ಒಂದೊಂದು ರೀತಿ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಏನು ಬರ್ದಿರುತ್ತೆ. ಸೊ ಇಲ್ಲಿ ಡೇಟ್ ಆಫ್ ಪಾಸಿಂಗು ನಿಮ್ಗೆ ಗೊತ್ತಿರುತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದೇ ರೀತಿ ನೋಡಿಕೊಂಡು ಹಾಕಿ. ಪರ್ಸೆಂಟೇಜ್ ಕೇಳುತ್ತೆ. ಸೊ ಸೆಕೆಂಡ್ PUCದಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಹಾಕಿ. ಆಮೇಲೆ ಇದು ಕೂಡ ಸೇಮು ಇಂಗ್ಲೀಷ್ ಟೈಪಿಂಗ್ ಬರುತ್ತೆ ಅಂದರೆ ಎಸ್ ಅಂತ ಹಾಕಿ. ಆ್ಯಡ್ ಅನ್ನೋ ಆಪ್ಷನ್ ಇದೆ, ಇಲ್ಲಿ ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ SSLC ಮತ್ತು PUC ಸಕ್ಸಸ್ಫುಲಿ ಆಗಿ ಆ್ಯಡ್ ಆಯಿತು. ಸೊ ಈ ರೀತಿ ನಾವು ಆ್ಯಡ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು ನಾವು. ಮತ್ತು ಡಿಗ್ರಿ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಾವು ಇವಾಗ ಇದು ಸೆಕೆಂಡ್ PUC ಮೇಲೆ ಹಾಕ್ತಿದ್ದೀವಿ. ಸೊ ಡಿಗ್ರಿ ಅವರಾಗಿದ್ದರೆ ಡಿಗ್ರಿ ಮೇಲೆ ಹಾಕ್ತಿದ್ರೆ ನೀವು ಇದು ಡಿಗ್ರಿದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಸಾಕು ನಮ್ಗೆ ಇವಾಗ ಸೆಕೆಂಡ್ PUC ಸೆಲೆಕ್ಟ್ ಮಾಡಿಕೊಂಡು 10th ಸೆಕೆಂಡ್ PUC ಆದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೋಡ್ಬೋದು ಇಲ್ಲಿ ಈ ರೀತಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಮೊದಲೆಲ್ಲ ರೈಲ್ವೆದಲ್ಲಿ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಾಗಿತ್ತು ಫೋಟೋ ಎಲ್ಲ. ಇವಾಗ ಏನಂತಂದರೆ ಲೈವ್ ಫೋಟೋನೇ ಆಗಬೇಕಂತ ಒಂದು ರೂಲ್ಸ್ ಬಂದಿದೆ. ಅದರಿಂದ ಏನು ಮಾಡಬೇಕಂತಂದರೆ ನಾನು ಹೇಳೋ ರೀತಿ ಇದನ್ನು ನೀವು ಅಪ್ಲೋಡ್ ಮಾಡಿ ಸಕ್ಸಸ್ಫುಲಿಯಾಗಿ ನಿಮ್ಮದು ಅಪ್ಲೋಡ್ ಆಗಿರುತ್ತೆ. ಸೊ ಇದೇನಪ್ಪ ಅಂತ ಅಂದರೆ ಒಂದು ರೂಲ್ಸು, ಫೋಟೋ ಅಪ್ಲೋಡ್ ಮಾಡುವಾಗ ಬ್ಯಾಕ್ಗ್ರೌಂಡು ವೈಟ್ ಕಲರಲ್ಲಿ ಇರಬೇಕು. ಸೊ ನಾವು ಫೋಟೋ ತೊಗೊಳ್ಳುವಾಗ ನಮ್ಮ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಲ್ಲ, ಗೋಡೆ ಕಲರ್ ಆಗಲಿ ಯಾವುದೇ ಒಂದು ಬ್ಯಾಕ್ಗ್ರೌಂಡು ವೈಟ್ ಬರಬೇಕಾಗಿರುತ್ತೆ. ಮತ್ತು ಏನಂತ ಅಂದರೆ ನಾವು ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇದ್ದಾಗ ವೈಟ್ ಕಲರ್ ಡ್ರೆಸ್ ಹಾಕ್ಕೊಳ್ಬಾರ್ದು, ಬೇರೆ ಕಲರ್ ಡ್ರೆಸ್ ಹಾಕೋಬೇಕು. ಚಸ್ಮಾ ಆಗಲಿ ಹೇರ್ ಸ್ಟೈಲ್ ವಿಚಿತ್ರವಾಗಿ ಆ ರೀತಿಯೆಲ್ಲ ಇರಬಾರ್ದು. ನೀಟ್ನೆಸ್ಸಾಗಿ ಆಫಿಷಿಯಲಾಗಿ ಕಾಣೋ ಥರ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಫೋಟೋನ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ನೋ ಪ್ರಾಬ್ಲಮ್, ಡೈರೆಕ್ಟು ಕ್ಯಾಮ್ರಾ ಓಪನ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ. ಸೊ ಬ್ಯಾಕ್ಗ್ರೌಂಡ್ ವೈಟ್ ಇರೋ ರೀತಿ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಸೊ ಎಷ್ಟೋ ಜನ ನೀವು ಸಿಸ್ಟಮಲ್ಲಿ ಹಾಕ್ತಾ ಇರ್ತೀರಾ, ಲ್ಯಾಪ್ಟಾಪಲ್ಲಿ ಹಾಕ್ತಾ ಇರ್ತೀರಾ, ಅವರೆಲ್ಲ ಏನು ಮಾಡಬೇಕಂತ ಅಂದರೆ ಸೊ ಅವ್ರಿಗಂತಲೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ನೀವು ಗೂಗಲ್ ಲೆನ್ಸ್ ಅಂತ ಇರುತ್ತೆ ಗೊತ್ತಾ, ಗೂಗಲ್ನಲ್ಲಿ ಹೋಗಿ ಗೂಗಲ್ನಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಬರುತ್ತೆ ನೋಡಿ. ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇರುತ್ತೆ. ಇದು ಮೊಬೈಲಲ್ಲಿ ಆಟೋಮೆಟಿಕ್ಲಿ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ, ನೀವು ತೊಗೊಳ್ಬೋದು. ಇಲ್ಲ ನಮಗೆ ನಾವು ಲ್ಯಾಪ್ಟಾಪಲ್ಲಿ ಸಿಸ್ಟಮಲ್ಲಿ ಹಾಕ್ತಿದ್ದೀವಿ ಅಂತಂದರೆ ಅವ್ರಿಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಪ್ಚರ್ ಇಮೇಜ್ ಮೊಬೈಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಈ ಆಪ್ಷನ್ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಈ ಸ್ಕ್ಯಾನರ್ನ ನಾವು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಬೇಕು. ಗೂಗಲ್ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಸೈಟ್ ಓಪನ್ ಆಗುತ್ತೆ. ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಸೇಮ್ ನಿಮ್ಮದೇನು ಫೋನ್ ನಂಬರು ಮತ್ತು ಪಾಸ್ವರ್ಡ್ ಸೆಟ್ ಮಾಡಿರೋದು ಲಾಗಿನ್ ಮಾಡಿ ಗೆಟ್ OTP ಕೊಟ್ಟು OTP ಹಾಕಿ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಲಾಗಿನ್ ಆದ ತಕ್ಷಣ ನೋಡಿ ಅಲ್ಲಿ ಆಟೋಮೆಟಿಕ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಅಂತ ಬರುತ್ತೆ. ಕ್ಯಾಮ್ರಾನ ಕ್ಲಿಕ್ ಮಾಡಿದ್ರೆ ಸಾಕು, ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಕರೆಕ್ಟಾಗಿ ವೈಟ್ ಬ್ಯಾಕ್ಗ್ರೌಂಡ್ ಇರೋ ರೀತಿ ನಿಂತ್ಕೊಂಡು ನಿಮ್ಮ ಸೆಲ್ಫಿನ ತಗೊಂಡು ಅಲ್ಲಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಇಷ್ಟು ಈಸಿಯಾಗಿ ನೀವು ಅಪ್ಲೋಡ್ ಮಾಡ್ಬೋದು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಏನಿಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿ ಮೊಬೈಲ್ನಲ್ಲಿ ಲಾಗಿನ್ ಆಗಿ ID ಪಾಸ್ವರ್ಡ್ ಹಾಕಿ OTP ಹಾಕಿ ಲಾಗಿನ್ ಆಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಓಪನ್ ಆಗಿರೋ ಕ್ಯಾಮ್ರಾದಿಂದ ನೀವು ಫೋಟೋ ತೊಗೊಂಡು ಹಾಕಬೇಕಾಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಇದೇ ಕನ್ಫ್ಯೂಸ್ ಆಗುತ್ತೆ. ಏನಿಲ್ಲ, ವೆರಿ ಸಿಂಪಲ್ ಆಗಿದೆ. ಸೊ ಇದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಮತ್ತೆ ಇದ್ರ ಬಗ್ಗೆ ಕ್ಲಿಯರಿಫಿಕೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ. ಸೊ ಫೋಟೋದು ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಸಿಗ್ನೇಚರ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ. ಸೊ ಸಿಗ್ನೇಚರ್ ಏನಿಲ್ಲ, ಸಿಂಪಲ್ಲಾಗಿ
ವೈಟ್ ಹಾಳೆಯಲ್ಲಿ ವೈಟ್ ಪೇಪರ್ ಇರಬೇಕು, ಗೆರೆ ಪೇಪರ್ ಇರಬಾರ್ದು. ವೈಟ್ ಪೇಪರ್ನಲ್ಲಿ ಬ್ಲ್ಯಾಕ್ ಇಂಕ್ ಆಗಿರಬೇಕು. ಸೊ ಬ್ಲೂ ಇಂಕೆಲ್ಲ ಹಾಕಬೇಡಿ, ಓನ್ಲಿ ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಮಾಡಿ ನೀವು ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಫೈಲ್ ಸೈಜ್ ಇದು ಸೈಜ್ ಬಂದುಬಿಟ್ಟು 30 KB ಮೇಲೆ ಇರಬೇಕು, 90 KB ಒಳಗಡೆ ಇರಬೇಕು. 50 KB ಮೇಲೆ ಯಾರೂ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಮತ್ತು 30 KB ಮೇಲೆ ಇರಲಿ. ಮತ್ತು ಅದು ಬಂದುಬಿಟ್ಟು 140 PX ಇಂದ 60 PX ಒಳಗೆ ಇರಬೇಕು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಅಕಸ್ಮಾತ್ ಗೊತ್ತಾಗ್ತಿಲ್ಲ ಸಿಗ್ನೇಚರ್ ಸೈಜ್ ಎಲ್ಲ ಅಂತ ಇದ್ದರೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದಿದೆ, ನೀವು ಬೇಕಿದ್ರೆ ಇದು RRB ಫೋಟೋ ಸಿಗ್ನೇಚರ್ ಸೈಜ್ ಅಂತ ನೀವೇನಾದ್ರು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಆ ರೀತಿ ಅಪ್ಲೋಡ್ ಮಾಡ್ಬೋದು ಸಿಗ್ನೇಚರ್ನ. ಸೊ ಸಿಂಪಲಾಗಿ ಇದು ಅಪ್ಲೋಡ್ ಮಾಡ್ಬೋದು. ಬ್ರೌಸ್ ಮೇಲೆ ಕೊಟ್ಟು ಅಪ್ಲೋಡ್ ಮಾಡೋಣ. ಇವಾಗ ಅರ್ಥ ಆಯ್ತು ಅಂದ್ಕೊಳ್ತೀನಿ ಫೋಟೋ ಮತ್ತು ಸಿಗ್ನೇಚರ್ನ ಯಾವ ರೀತಿ ನೀವು ಸಿಂಪಲಾಗಿ ನೀವೇ ಅಪ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನ. ಇದ್ರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಷನಾಗಿ ಗೊತ್ತಾಯ್ತು ಅಂದ್ಕೊಳ್ತೀನಿ. ಅದೇನು ಹೇಳ್ತಿದ್ದೀನಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ನನ್ನ ಫೋನ್ ನಂಬರ್ ಸಿಗುತ್ತೆ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೂಡ ನೀವು ತಿಳ್ಕೋಬಹುದು. ಸೊ ಇಷ್ಟೆಲ್ಲ ನಿಮಗೆ ನಾನು ಇದು ಏನಂತ ಅಂದರೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇವಾಗ ಅರ್ಥ ಆಯ್ತು ಅಂದ್ಕೊಳ್ತೀನಿ ಯಾವ ರೀತಿ ಫೋಟೋನ ಫೋನಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕು, ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇಟ್ಕೊಳ್ಬೇಕು, ಸಿಗ್ನೇಚರ್ ಬ್ಲ್ಯಾಕ್ ಇಂಕಲ್ಲಿ ಇರಬೇಕಂತ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇವಾಗ ಏನಿಲ್ಲ, ಇವಾಗ ಆದಮೇಲೆ ಕೆಳಗಡೆ ಸೇವ್ ಅನ್ನೋ ಆಪ್ಷನ್, ಫೋಟೋ ಸಿಗ್ನೇಚರ್ ಆದಮೇಲೆ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಇರುತ್ತೆ. ಸೊ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಎಲ್ಲ ಪೋಸ್ಟ್ಗಳು ಕಾಣಿಸುತ್ತೆ. ಅಂದರೆ ಇವಾಗ ಎಷ್ಟು ಪೋಸ್ಟ್ಗಳಿದಾವಲ್ಲ ರೈಲ್ವೆದಲ್ಲಿ, ಆ ಪೋಸ್ಟ್ಗಳೆಲ್ಲ ಬರುತ್ತೆ. ನಮ್ಗೆ ಯಾವ ಪೋಸ್ಟ್ ಬೇಕಲ್ವ ಆ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇಲ್ಲಿ ನನಗೆ ಫಸ್ಟು ಟೈಪಿಂಗ್ ಮಾಡೋದು ಪೋಸ್ಟ್ ಬೇಕು, ಕ್ಲರ್ಕ್ ಪೋಸ್ಟ್ ಬೇಕು, ಯಾವ ಪೋಸ್ಟ್ ಬೇಕು ಅವೆಲ್ಲ ಪೋಸ್ಟ್ಗಳಿದ್ದಾವೆ. ಸೊ 4 ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಪ್ರಿಫರೆನ್ಸ್ ಕೊಡಿ, ಫಸ್ಟು ಸೆಕೆಂಡು ಥರ್ಡ್ ಯಾವ್ದು ಬೇಕು ಅಂತ. ಸೊ ನಮಗೆ ಒಂದೇ ಸಾಕು, 4 ಬೇಕನ್ನೋರು 4 ಸೆಲೆಕ್ಟ್ ಮಾಡ್ಕೊಳ್ರಿ, 2 ಸಾಕನ್ನೋರು 2 ಸೆಲೆಕ್ಟ್ ಮಾಡ್ಕೊಳ್ರಿ. ನನಗೆ 4 ಬೇಕಾಗಿರೋದ್ರಿಂದ ನಾನು ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೋಡ್ಬೋದು ಇಲ್ಲ ಇಷ್ಟು 4 ಇದೆ, 4 ಪೋಸ್ಟಲ್ಲಿ ನಾನು ಒಂದೊಂದೇ ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತೀನಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಕಡೆ ಸೈಡ್ ಕಾಲಮಲ್ಲಿ ತನ್ನಿಂದ ತಾನೇ ಆ್ಯಡ್ ಆಗುತ್ತೆ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೈಡ್ ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲ ನಾನು ಪ್ರಿಫರೆನ್ಸ್ ಚೇಂಜ್ ಮಾಡಬೇಕಂತ ಅಂದರೆ ನೀವು ಇಲ್ಲಿ ಇಂಟು ಮಾರ್ಕ್ ರೆಡ್ಡಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಮೂವ್ ಆಗುತ್ತೆ, ಮತ್ತು ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಮೂವ್ ಆಗುತ್ತೆ. ಸೊ ಈ ರೀತಿ ನೀವು ಬೇಕಾಗಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದೊಂದಾಗಿ ಪ್ರಿಫರೆನ್ಸ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನಿಲ್ಲ, ಸಿಂಪಲಾಗಿ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಚೆಕ್ ಬಾಕ್ಸ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೇಸ್ ಕಾಣಿಸುತ್ತೆ, ಇಲ್ಲಿ ನಿಮ್ಮ ತಾಲೂಕು ಹೆಸರನ್ನ ನೀವು ಹಾಕ್ಕೊಳ್ಳಿ. ಓಕೆನಾ, ಪ್ಲೇಸ್ ಇದ್ದಲ್ಲಿ ತಾಲೂಕು ಹೆಸರು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಏನಿಲ್ಲ, ಸಿಂಪಲಾಗಿ ಸೇವ್ ಅಂತ ಕಾಣಿಸುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಸಾಕು. ನೀವೇನು ಫಿಲಪ್ ಮಾಡಿರೋ ಪ್ರತಿಯೊಂದು ಡೀಟೇಲ್ಸ್ ಕೂಡ, ಫೋಟೋ, ಸಿಗ್ನೇಚರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ಯಾವುದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಎಲ್ಲನೂ ಶೋ ಆಗುತ್ತೆ. ಸೊ ಎಲ್ಲ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಸರಿಯಾಗಿದೆ 10 ಸಲ ಬೇಕಿದ್ರೆ ನೋಡ್ಕೊಳ್ಳಿ. ಸಬ್ಮಿಟ್ ಆದಮೇಲೆ ಎಡಿಟ್ ಇರಲ್ಲ, ಸೊ ಅದ್ರ ಸಲುವಾಗಿ. ಸೊ ನಂದು ಎಲ್ಲ ಸರಿಯಾಗಿದೆ, ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಎಲ್ಲ ಸರಿಯಾಗಿದ್ದರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲ ಅಂತಂದರೆ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಆಪ್ಷನ್ ಮೇಲೆ ಹಾಕಿ ಇನ್ನೊಂದು ಸಲ ನೀವು ಸರಿಪಡಿಸ್ಕೊಳ್ಬೋದು. ನಾನು ಸರಿಯಾಗಿರೋದ್ರಿಂದ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿದೆ ಅಂದರೆ ಒಂದು ಸಲ ಸಬ್ಮಿಟ್ ಮಾಡಿದ್ರೆ ಕರೆಕ್ಷನ್ ಮಾಡಲಿಕ್ಕಾಗಲ್ಲ, ನೋಡ್ಕೊಂಡು ಸಬ್ಮಿಟ್ ಮಾಡಿ ಅಂತ. ಸೊ ನಾನು ಎಲ್ಲ ಸರಿ ಇರೋದ್ರಿಂದ ಸಬ್ಮಿಟ್ ಕೊಡ್ತೀನಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ನಿಮಗೂ ಕೂಡ ಇದೇ ರೀತಿ ಪೇಮೆಂಟ್ ಆಪ್ಷನ್ ಆಗುತ್ತೆ. ಇಲ್ಲಿ ನೀವು ಈ ರೀತಿ ಬಂದ ತಕ್ಷಣ ಈ ಕೆಳಗಡೆ ಪೇ ವಿತ್ SBI ಪೇ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಲೆಫ್ಟ್ ಸೈಡಲ್ಲಿ ಒಂದು ಓಪನ್ ಆಗುತ್ತೆ. ಸೊ ಪ್ರತಿಯೊಬ್ಬರದ್ದು ಕೂಡ ಇದೇ ರೀತಿ ಇರುತ್ತೆ ಪ್ರೊಸೆಸ್ ಪೇಮೆಂಟ್ ಮಾಡೋದು. ಸೊ ಇಲ್ಲಿ ಪೇ ವಿತ್ SBI ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಇಂಟ್ರೊಡಕ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ಇದರಲ್ಲಿ ಬೆಸ್ಟ್ ಆಪ್ಷನ್ ಯಾವುದಂದರೆ ನಾವು ಸ್ಕ್ಯಾನ್ ಮಾಡಿ ಮಾಡೋದು. ಸೊ ಲಾಸ್ಟ್ UPI ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ UPI IDR ಹಾಕ್ಬೋದು, ಇಲ್ಲ QR ಕೋಡಿಗಾರು ಸ್ಕ್ಯಾನ್ ಮಾಡಿ ನಾವು ಪೇ ಮಾಡ್ಬೋದು. ಸೊ ನಾನು ಈ QR ಕೋಡ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಪೇ ನೌ ಅಂತ ಬರುತ್ತೆ, ಪೇ ನೌ ಅಂತ ಕೊಟ್ಟರೆ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಸೊ ಸ್ಕ್ಯಾನರ್ಗೆ ನಾನು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀನಿ. ಸೊ ಇಷ್ಟು ಸಿಂಪಲ್ಲಾಗಿ ನಾನು ಸ್ಕ್ಯಾನರ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ ತಕ್ಷಣ ಅಮೌಂಟ್ ಆಟೋಮೆಟಿಕ್ಲಿ ನಮ್ಮದು ಅಕೌಂಟಿಂದ ಕಟ್ ಆಗುತ್ತೆ. ಕಟ್ ಆದ ತಕ್ಷಣ ನೀವೇನು ಮಾಡಬೇಕಂದ್ರೆ ರಿಫ್ರೆಶ್ ಕೊಡಬೇಡಿ, ಸ್ವಲ್ಪ ಒಂದು ನಿಮಿಷ ವೇಟ್ ಮಾಡಿ. ಅದು ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ನಿಮಗೆ ಸಕ್ಸಸ್ಫುಲಿ ಅಂತ ಒಂದು ಪ್ರಿಂಟ್ ಬರುತ್ತೆ, ಆ ಪ್ರಿಂಟ್ನ ತೊಗೊಳ್ಳಿ. ಕೆಲವೊಬ್ರದ್ದು ಏನಾಗುತ್ತೆ ಬರುತ್ತೆ, ಅಮೌಂಟ್ ಕಟ್ಟಾಗಿ ಒಂದು ಸಲ ಹೋಮ್ ಪೇಜ್ ಹೋಗುತ್ತೆ. ಸೊ ಅವರಾಗಲಿ ಮತ್ತು ಸಕ್ಸಸ್ಫುಲಿ ಆದವರಾಗಲಿ ಈ ರೀತಿ ಹೋಮ್ ಪೇಜಿಗೆ ಮತ್ತೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ
ಇಲ್ಲಿ ನೋಡಿ ಮೇಲ್ಗಡೆ ಮೂರನೇ ಆಪ್ಷನ್ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇರುತ್ತೆ. ಇಲ್ಲಿ ಹೋಗಿ ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ನ ತೊಗೊಳ್ಬೋದು. ಪೇಮೆಂಟ್ ಸಕ್ಸಸ್ಫುಲಿ ಆಗಲಿ, ಅಮೌಂಟ್ ಕಟ್ ಆಗಲಿ, ಏನೇ ಆಗಲಿ, ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿಗೆ ಬಂದು ಸೊ ಇಲ್ಲಿ ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಎಲ್ಲ ಬಂದಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ನೇಮು ಎಲ್ಲ ಬಂದಿರುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ನಿಮ್ಮ ಅಮೌಂಟ್ ಸಕ್ಸಸ್ಫುಲಿ ಆಗಿದ್ರೆ ಇಲ್ಲಿ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಪೇಮೆಂಟ್ ವೆರಿಫೈ ಇದ್ರೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ತನ್ನಿಂದ ತಾನೇ ವೆರಿಫೈಡ್ ಆಗುತ್ತೆ. ಇಲ್ಲಾಂದರೆ ಬಿಡಿ, ಅಕಸ್ಮಾತ್ ನೀವು ಏನಾದ್ರು ಪೇಮೆಂಟ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ಇಲ್ಲಿ ಬಂದು ಕೂಡ ನೀವು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇ ನಾವು ಮಾಡ್ಬೋದು. ಸೊ ಇವಾಗ ಎಲ್ಲನೂ ಆಗಿದೆ, ನಂಗೆ PDF ಪ್ರಿಂಟ್ ಬೇಕನ್ನೋರು ಇಲ್ಲಿ ವಿವೋ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಅಷ್ಟೇ ಹಾಕಿ ಪೇಮೆಂಟ್ ಇನ್ನೊಂದು ದಿನ ಮಾಡ್ತೀನಿ ಅಂದರೆ ಇಲ್ಲಿ ಪೇಮೆಂಟ್ ಆಪ್ಷನ್ ಅಂತ ಇದೆ, ಇಲ್ಲಿ ಪೇ ನಾವು ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇವಾಗ ನಂದು ಎಲ್ಲ ಆಗಿದೆ, ನಂಗೆ PDF ಅಷ್ಟೇ ಸಾಕು ಅಂದರೆ ಇಲ್ಲಿ ವಿವೋ ಅಪ್ಲಿಕೇಶನ್ ಮೇಲೆ ಇಲ್ಲಿ ಕಣ್ಣಿನ ಚಿತ್ರ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಚಿತ್ರ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವೇನು ಅಪ್ಲಿಕೇಶನ್ ಹಾಕಿ ಸಕ್ಸಸ್ಫುಲ್ ಆಗಿದ್ದು ಒಂದು PDF ಬರುತ್ತೆ, ಅದನ್ನು ಪ್ರಿಂಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ನಾವು PDFನ ತೆಗೆದು ಇಟ್ಕೊಳ್ಬೋದು, ಈ ರೀತಿ ಪೇಮೆಂಟ್ನ ಮಾಡ್ಬೋದು, ಈ ರೀತಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದ್ರ ಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಡೋದ್ರೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಡೌಟ್ಸ್ ಇದ್ದರೆ ಅಲ್ಲೇ ಮೆಸೇಜ್ ಮಾಡಿ ಕೂಡ ತಿಳ್ಕೊಬೋದು ಅಂತ ಹೇಳ್ತಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಕ್ಕಂತಂದ್ರೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಮತ್ತು ನಾನು ಒಳ್ಳೊಳ್ಳೆ ಜಾಬ್ಗಳು ವಿಡಿಯೋ ಮೂಲಕ ಮತ್ತೆ ಬರ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.